ಹಲೋ ಎಲ್ರಿಗೂ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಟು ಓಷನ್ ಬ್ಲಾಗ್ಗೆ. ಏನಪ್ಪ ವಿಷಯ ಅಂದರೆ, ಇವಾಗ ಗಿಲ್ಲಿದೆ ಹವಾ ಅಲ್ವಾ. ಅಂದರೆ ಗಿಲ್ಲಿಗೆ ಅಂದರೆ ಟ್ಯಾಲೆಂಟ್ ಇದೆ, ಬೆಳೆದಿದೆ ನಿಜ. ಹಂಗಂತ ಯಾರ್ಯಾರಿಗೂ ಕಂಪೇರ್ ಮಾಡಿ ಈ ಜನ ಹೆಂಗೆ ರೂಮರ್ ಮಾಡ್ತಾರೆ ಅಂದರೆ, ಒಂದಿಷ್ಟು ಇದ್ರೂ ಇಷ್ಟದಾಗಿ ರೂಮರ್ ಮಾಡ್ತಾರೆ. ಆದ್ದರಿಂದ ವಿನ್ ಆದಮೇಲೆ ಇವಾಗ ಆಚೆ ಹೋಗ್ತಾರಲ್ವ, ಆಚೆ ಹೋದ್ಮೇಲೆ ಅವ್ರ ಮನೆಗೆ ಅವ್ರು ದುಡ್ಡು ಎತ್ಕೊಂಡು ಹೋಗ್ತಾರೆ. ನೀವು ಮುಂದೆ ಬಿದ್ದು ಖುಷಿ ಸೆಲೆಬ್ರೇಟ್ ಮಾಡಿ, ಎಂಜಾಯ್ ಮಾಡಿ, ಎಲ್ಲ ಮಾಡಿ. ಆದರೆ ನಿಮ್ಮ ಪ್ರಾಣಕ್ಕೇನು ಅಪಾಯ ತಂದ್ಕೋಬೇಡ್ರಿ, ಅವ್ರ ಮನೆಗೆ ಅವ್ರು ಎತ್ಕೊಂಡು ಹೋಗ್ತಾರೆ, ನೀವು ಹಾನಿ ಮಾಡ್ಕೋಬೇಡ್ರಿ ಅಂತಂದು ಸುದೀಪಣ್ಣ ಹೇಳಿದ್ದು. ಅದನ್ನ ಜನ ಯಾವ ಥರ ಅರ್ಥ ಮಾಡ್ಕೊಂಡ್ರಂದರೆ, ನಾವು ಸೆಲೆಬ್ರೇಟೇ ಮಾಡಬಾರ್ದು ಅನ್ನೋ ರೀತಿ ಹೇಳಿದರು ಅನ್ನೋ ಥರ ರೂಮರ್ ಮಾಡಿಕೊಂಡ್ರು. ಹಾಗಲ್ಲ ಹೇಳಿದ್ದು. ಇವಾಗ ನನ್ನ ಗಿಲ್ಲಿ ಜೊತೆಗೆ ಸೆಲೆಬ್ರೇಟ್ ಮಾಡ್ತಾ ಯಾರಾದರೂ ಎಷ್ಟು ಜನ ಸೇರಿರ್ತಾರೆ. ಅದರಲ್ಲಿ ಯಾರು ಬಿದ್ದರು, ಯಾರು ಕೈ ಕಾಲು ಮುಡ್ಕೊಂಡ್ರು, ಯಾರಿಗೆ ಇದಾಯಿತೋ ಗೊತ್ತಿಲ್ಲ. ಪೊಲೀಸ್ ಸೆಕ್ಯೂರಿಟಿನೂ ಇರುತ್ತೆ. ಬೇರೆ ಗಾಡಿಗಳೆಲ್ಲ ಮೂವ್ ಆಗ್ತಾ ಇರ್ತಾವಲ್ಲ, ಆ ಟೈಮಲ್ಲಿ ನಿಮಗೇನು ಮಾಡ್ಕೋಬೇಡಿ. ಇವ್ರ ಫ್ಯಾನ್ಸ್ ಆಗಿ ನಿಮ್ಮ ಮನೆಯಲ್ಲಿ ಅಂದರೆ ಅಕ್ಕ ತಂಗಿ ತಂದೆ ತಾಯಿ ಹೆಂಡತಿ ಮಕ್ಕಳೆಲ್ಲ ಕಾಯ್ತಿರ್ತಾರಲ್ಲ, ಅವ್ರಿಗೆ ನೀವು ಮೋಸ ಮಾಡಬೇಡ್ರಿ ಅನ್ನೋ ಅರ್ಥದಲ್ಲಿ ಅವ್ರು ಸಿಂಪಲಾಗಿ ಹೇಳಿದ್ದು. ಅವ್ರ ಮನೆ ದುಡ್ಡನ್ನ, ಅವ್ರು ಗೆದ್ದಿರೋ ದುಡ್ಡನ್ನ ಅವ್ರ ಮನೆಗೆ ತೊಗೊಂಡು ಹೋಗ್ತಾರೆ, ನೀವು ಇದಾಗಿರಿ ಅಂತ ಅದು ಹೆಂಗೆಂಗೋ ರೂಮರ್ ಮಾಡಿದರು. ಅದು ಹೋಗಿ ಆಚೆ ಬಂದ ತಕ್ಷಣ ಅವನಿಗೆ ತುಂಬ ಫ್ಯಾನ್ಸ್ ಇರೋದ್ರಿಂದ ಅವನ್ನ ಎಲ್ಲೂ ಬಿಡಲಿಲ್ಲ. ಡೈರೆಕ್ಟಾಗಿ ಬ್ಯಾಕ್ ಡೋರಿಂದ ಕರ್ಕೊಂಡೋಗಿ, ಅಂದರೆ ಹಾಯ್ ಹೇಳೋಕ್ಕೂ ಬಿಡಲಿಲ್ಲ, ಥ್ಯಾಂಕ್ಸ್ ಕೊಡೋಕ್ಕೂ ಬಿಡಲಿಲ್ಲ, ಹಾಗೆ ಕರ್ಕೊಂಡು ಹೋದರು. ಬಿಗ್ ಬಾಸ್ ಮನೆಯಿಂದನೇ ವರ್ಕ್ ತಗೊಂಡ್ಮೇಲೆ ಅವರು ಏನು ಬಿಗ್ ಬಾಸ್ ಸೆಕ್ಯೂರಿಟಿ ಏನಿರ್ತಾರೆ ಅವ್ರು ಕವರ್ ಮಾಡ್ಕೊಂಡು ಎತ್ಕೊಂಡು ಹೋದ್ರು. ಇನ್ನೊಂದು ಮುಖನೂ ತೋರಿಸ್ಲಿಲ್ಲ. ಏನು ಕಾರಲ್ಲಿ ಪಾಸ್ ಆಗ್ತಿರಲ್ಲ ಆ ಟೈಮಲ್ಲಿ ಮುಖನೂ ತೋರಿಸ್ಲಿಲ್ಲ. ಅದಕ್ಕೂ ರೂಮರ್ ಮಾಡಿದರು, ಹಿಂಗೆ ಮಾಡಿದ್ರು ಅಂತ. ಆವತ್ತು ಹೋಗಿದ್ದಷ್ಟೇ. ತಿರುಗಿ ನೈಟ್ ಅಂದರೆ ನಿನ್ನೆ ಬೆಳಿಗ್ಗೆ ಫುಲ್ಲು ಮೆರವಣಿಗೆ, ಫುಲ್ಲು ಅಂದರೆ ಅವ್ರೂರಲ್ಲೆಲ್ಲ ಫುಲ್ಲು ಮೆರವಣಿಗೆ, ಜಾತ್ರೆ ಥರನೇ ಆಗೋಯ್ತು ಅದು. ಒಂದು ಸಿನಿಮಾ ರಿಲೀಸ್ ಆದಾಗ ಅವ್ರಿಗೆ ಎಷ್ಟು ಯಾವ ರೀತಿ ಮಾಡ್ತಾರೋ ಅದಕ್ಕಿಂತ ಜಾಸ್ತಿಯಾಗಿ ಅವನಿಗೆ ಅವ್ರೂರಲ್ಲಿ ಸನ್ಮಾನ ಆಗಿರ್ಬೋದು, ಮೆರವಣಿಗೆ ಆಗಿರ್ಬೋದು, ಅನ್ನದಾನ ಆಗಿರ್ಬೋದು, ಪ್ರತಿಯೊಂದು ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದರು. ಖುಷಿ. ಯಾರಾದರೂ ಗೆದ್ದಿದ್ದಾರೆ, ಅದು ಬಡವ್ರ ಮಕ್ಳು ಗೆದ್ದಿದ್ದಾರೆ ಅಂದರೆ ಯಾವ್ರಿಗೂ ಖುಷಿ, ಅವ್ರೂರವ್ರಿಗೂ ಖುಷಿ, ಸುತ್ತಮುತ್ತ ಹಳ್ಳಿಗೆಲ್ಲ ಖುಷಿನೇ. ನಾವು ಗಿಲ್ಲಿ ಊರ ಪಕ್ಕ ಇರೋರು ಅಂತ ಅವ್ರಿಗೆಲ್ಲ ಖುಷಿ ತಾನೆ. ಅದರಲ್ಲಿ ಎಷ್ಟು ಜನ ಬಿದ್ದರು, ಎಷ್ಟು ಜನ ಹೋದ್ರೋ ಗೊತ್ತಿಲ್ಲ. ಒಬ್ಬೊಬ್ಬರು ಇನ್ನೊಂದು ಎಲ್ಲ ಬಿಗ್ ಬಾಸ್ ಮನೆಯಲ್ಲೂ ಪೇರ್ ಇರ್ತಾರೆ. ಅದು ಜನ ರೂಮರ್ ಮಾಡ್ತಾರೋ ಇನ್ನು ಅವರೇ ರೂಮರ್ ಆಗ್ತಾರೋ ಗೊತ್ತಿಲ್ಲ. ಒಂದು ಪೇರ್ ಅಂತ ಆಗಿರುತ್ತೆ. ಅದನ್ನ ಬಿಗ್ ಬಾಸ್ ಒಳಗಡೆ ಅಷ್ಟೇ ಅವ್ರು ಆ ಥರ ಇರ್ತಾರೆ. ಬಿಗ್ ಬಾಸಿಂದ ಆಚೆ ಬಂದಾಗ ಆದಷ್ಟು ಕಡಿಮೆ, 10%, 30% ಅಷ್ಟು ಅವರು ಬಿಗ್ ಬಾಸ್ ಒಳಗೆ ಇರೋ ಪೇರು ಹೊರಗೆ ಬಂದುಬಿಟ್ಟು ಟ್ರೂ ಆಗಿ ಅವ್ರ ಮದುವೆ ಆಗೋದು ಕಡಿಮೆ. ಇದೇನೋ ಗೊತ್ತಿಲ್ಲ. ಮಂಡ್ಯ ಕಡೆ ಇರೋರೆಲ್ಲ, ಮಂಡ್ಯ ಮೈಸೂರೆಲ್ಲ ಅವರಿಬ್ರು ಕಾವ್ಯ ಗಿಲ್ಲಿಗೆ ಮದುವೆ ಮಾಡಿಸ್ತೀನಿ ಅಂತಂದು ಹೇಳ್ತಿದ್ದಾರೆ. ಏನು ಮಾಡಿಸ್ತಾರೋ ಇಲ್ಲೋ ಗೊತ್ತಿಲ್ಲ. ಇನ್ನೊಂದು ರೂಮರ್ ಎಷ್ಟು ಮಾಡ್ತಾರೆ ಅಂದರೆ, ಅದಾಗಿರುತ್ತೋ ಬಿಟ್ಟಿರುತ್ತೋ ಗೊತ್ತಿಲ್ಲ. ಅದ್ರ ಬಗ್ಗೆ ಅಂತೂ ಆಳ ಮುಳ ತೆಗೆದುಬಿಟ್ಟು ಇಲ್ಲವೆಲ್ಲ ಸೇರಿಸ್ಬಿಟ್ಟು ಫುಲ್ಲು ರೂಮರ್ ಎಬ್ಬಿಸ್ಬಿಟ್ಟು, ಅಂದರೆ ಎಲ್ಲರೂ ಹೇಳ್ದಂಗೆ ಸಾಮಾನ್ಯವಾಗಿ ಸರಿ ಬಿಗ್ ಬಾಸಲ್ಲಿ 10 ಕೋಟಿಗೇನೋ 10 ಕೋಟಿ ಇರಬಹುದು, ಹೆಚ್ಚು ಕಡಿಮೆ ಆದರೆ ಕ್ಷಮಿಸ್ಬಿಡಿ. 10 ಕೋಟಿಗೇನೋ ಇದು ಯಾರು ಹನುಮಂತಪ್ಪ ವಿನ್ ಆಗಿದ್ದು. ಈ ಸರಿ ಎಷ್ಟು 46 ಕೋಟಿಗೆ ಗಿಲ್ಲಿ ಓಟಲ್ಲಿ ಗಿಲ್ಲಿ ಗೆದ್ದಿರೋದು. ತುಂಬ ಹೆಮ್ಮೆ ಅನಿಸುತ್ತೆ. ಮಂಡ್ಯ ಅಲ್ಲದೆ ಎಲ್ಲರೂ ಪ್ರತಿಯೊಂದು ಊರಲ್ಲಿ, ಇಲ್ಲಿ ಕೋಲಾರಲ್ಲಾಗಿರ್ಬೋದು, ಎಲ್ಲರೂ ಗಿಲ್ಲಿಗೆ ಸಪೋರ್ಟು. ಇನ್ನೊಂದು ಅದು ಆದಷ್ಟು 50ಗೆ ರೀಚ್ ಆಗೋದೇನೋ, 50 ಕೋಟಿ ಆಗೋದೇನೋ ಓಟು. ತುಂಬ ಜನಕ್ಕೆ ವೋಟ್ ಮಾಡೋದು ಗೊತ್ತಾಗಿಲ್ಲ. ಎಲ್ಲರೂ ವೋಟ್ ಮಾಡೋದು ಗೊತ್ತಾಗಿದ್ದರೆ ಎಲ್ಲರೂ ಮಾಡೋರು. ವೋಟ್ ಗೊತ್ತಿರೋರು, ಒಂದು ಸ್ವಲ್ಪ ಎಜುಕೇಟೆಡ್ ಅಂತವ್ರು ಮಾತ್ರ ವೋಟ್ ಮಾಡಿದ್ದಾರೆ. ವೋಟ್ ಹೆಂಗೆ ಮಾಡೋದಂತ ಗೊತ್ತಿಲ್ಲದೆ ಇರೋರು ಬಿಟ್ಟಿದ್ದಾರೆ. ಅವು ಗೊತ್ತಿರೋರ್ಗೂ ಈಸಿಯಾಗಿ, ಇವಾಗ ಆಧಾರ್ ಕಾರ್ಡ್ ಹೆಂಗೆ ಈಸಿ, ವಾಟ್ಸಪ್ಪಲ್ಲಿ ಲೈಕ್ ಕೊಡ್ತೀವಲ್ಲ ಆ ಥರ, ಇಲ್ಲ ಇನ್ಸ್ಟಾಗ್ರಾಮಲ್ಲಿ ಲೈಕ್ ಕೊಡ್ತೀವಲ್ಲ ಆ ಥರ ಈಸಿಯಾಗಿ ಇರೋದಾಗಿದ್ದರೆ ವೋಟು, ಆ ಥರ ಈಸಿಯಾಗಿ ವೋಟ್ ಮಾಡೋದಾಗಿದ್ದರೆ 50 ಮೇಲೆ ಹೋಗೋದೇನೋ ವೋಟ್ ಅವನಿಗೆ. ಅದರಿಂದ ಕಡಿಮೆ ಆಗಿದೆ ಅನಿಸುತ್ತೆ. ಅಂದರೆ ವೋಟ್ ಮಾಡೋಕ್ಕೊಬ್ಬರಿಗೆ ಗೊತ್ತಾಗ್ದಿದ್ದಂಗೆ ಕಡಿಮೆ ಆಗಿರ್ಬೋದು. ಇನ್ನೊಂದಂದರೆ ಸಾಮಾನ್ಯವಾಗಿ
ತುಂಬ ಹವಾ ಮೇಂಟೈನ್ ಮಾಡಿದ್ರು ಅಂತಂದರೆ ಗಿಲ್ಲಿಗೆ ಇಷ್ಟೊಂದು ಫ್ಯಾನ್ಸ್ ಇದ್ದಾರೆ ಅಂತಲೂ ನನಗೆ ಗೊತ್ತಿಲ್ಲ. ನನಗೆ ಈ ಬಿಗ್ ಬಾಸ್ ಸ್ಟಾರ್ಟ್ ಆದಾಗಲೇ ನನಗೂ ಗೊತ್ತಾಗಿದ್ದು ಗಿಲ್ಲಿಗೆ ಅಂದರೆ ಗಿಲ್ಲಿ ಇಷ್ಟ ನನಗೂ. ಅಂದರೆ ಗಿಲ್ಲಿಗೆ ಇಷ್ಟೊಂದು ಜನ ಅಭಿಮಾನಿಗಳಿದ್ದಾರೆ ಅಂತ ನನಗೆ ಬಿಗ್ ಬಾಸ್ ಸ್ಟಾರ್ಟ್ ಆದಾಗಲೇ ಗೊತ್ತಾಗಿತ್ತು. ಅಂದರೆ ಅಲ್ಪ ಸ್ವಲ್ಪ ಇರ್ತಾರೆ ಅಂತ ಅಂದ್ಕೊಂಡಿದ್ದೆ. ಅಕಸ್ಮಾತ್ ಒಂದು ಮಿಲಿಯನ್ ಅಷ್ಟು ಯಾರಾದರೂ ಗಿಲ್ಲಿಗೆ ಸಪೋರ್ಟ್ ಮಾಡೋರು ಇರ್ತಾರೆ ಅಂದ್ಕೊಂಡೆ. ಇಷ್ಟು 46 ಕೋಟಿ ಜನ 50 ಅಂದ್ಕೊಬಿಡಿ, ಅಷ್ಟು ಜನ ಸಪೋರ್ಟ್ ಮಾಡೋದಿದ್ದಾರೆ ಅಂತಲೇ ಅಂದ್ಕೊಂಡಿರಲಿಲ್ಲ. ತುಂಬ ಹೆಮ್ಮೆ ಆಗುತ್ತೆ. ಸಾಮಾನ್ಯ ಬಡತನದಿಂದ ಬಂದವರು ಈ ಥರ ಬೆಳೆದ್ರೆ ತುಂಬ ಖುಷಿಯಾಗುತ್ತೆ. ಎಲ್ಲದನ್ನು ಜನರ ಮೇಲೆ ಡಿಪೆಂಡ್ ಆಗುತ್ತೆ. ಜನ ಹೇಗೆ ತಗೊಳ್ತಾರೋ ಹಾಗೆ. ಇನ್ನೊಂದು ಇದಕ್ಕೂ ಇವಾಗ ಕೈ ಇಲ್ಲದೆ ಕಾಲಿಲ್ಲದೆ ಸಾಧನೆ ಮಾಡ್ತಾರಲ್ಲ, ಸ್ಪೋರ್ಟ್ಸಲ್ಲಾಗಿರ್ಬೋದು ಇಲ್ಲ ಫ್ಯೂಚರಲ್ಲ ಅವರು ಲೈಫಲ್ಲಾಗಿರ್ಬೋದು, ಅಂಥವ್ರಿಗೂ ಸಪೋರ್ಟ್ ಮಾಡಬೇಕು. ಇವ್ರಿಗೊಬ್ರಿಗೆ ಅಂತಲ್ಲ, ಇವ್ರನ್ನೊಬ್ಬರನ್ನೇ ಬೆರೆಸಿ ಅಂತಂದ ಅಲ್ಲ. ಏನು ತುಂಬ ಜನ ಈ ಸ್ಪೋರ್ಟ್ಸಲ್ಲಿ ಎಲ್ಲ ಪಾರ್ಟಿಸಿಪೇಟ್ ಮಾಡಿ ಕಪ್ಗಳೆಲ್ಲ ತಗೊಂಡಿರ್ತಾರೆ ನಮ್ಮ ದೇಶಕ್ಕೆ. ಅಂಥವ್ರಿಗೆ ಯಾರೂ ಸಪೋರ್ಟ್ ಮಾಡಲ್ಲ. ಆ ಫೀಲ್ಡಲ್ಲೇ ಏನು ಕ್ರೀಡಾಂಗಣ ಅಂತೀವಲ್ಲ, ಅಲ್ಲೇ ಒಬ್ರು ಚಪ್ಪಾಳೆ ತಟ್ಟೋಕ್ಕೂ ಒಬ್ರು ಇರಲ್ಲ. ಇದಕ್ಕೂ ಸಪೋರ್ಟ್ ಮಾಡಿ, ಇದು ಅಷ್ಟೇ ಅದಕ್ಕೂ ಸಪೋರ್ಟ್ ಮಾಡಿ. ಇನ್ನೊಂದು ಈ ಯೋಧರು ಏನಾದರೂ ಸಾಧನೆ ಮಾಡಿದಾಗ ಅವಾಗ ಹೇಳ್ತಾರೆ, ಇಷ್ಟು ರೂಮರ್ ಮಾಡಲ್ಲ. ನಮ್ಮ ದೇಶಕ್ಕಾಗಿ ಹೋರಾಡಿದ್ದವ್ರನ್ನ, ನಮ್ಮ ದೇಶಕ್ಕಾಗಿ ಇದು ಮಾಡಿದವ್ರನ್ನ ಹೇಳ್ತಾರೆ, ಹಿಂಗೆ ಮಾಡಿದ್ದಾರೆ, ಹಿಂಗೋಯ್ತು ಅಂತ. ಅಂದರೆ ಇಷ್ಟು ರೂಮರ್ ಆಗಿ ಇಷ್ಟು ಫೇಮಸ್ ಆಗಿ ಎಷ್ಟೋ ಯೋಧರು ಸತ್ತಿದ್ದಾರೆ, ಎಷ್ಟೋ ಹೋರಾಟಗಾರರು ಸತ್ತಿದ್ದಾರೆ. ಅವ್ರು ಸತ್ತಾಗ ಇಷ್ಟೇ ಹೋರಾಟ ಮಾಡಿ ಇಷ್ಟೇ ಮಾಡಿದರೆ ಎಷ್ಟೋ ಅವರು ಕುಟುಂಬದವರು ಅನಾಥರಾಗ್ತಿರ್ಲಿಲ್ಲ. ಎಷ್ಟೋ ಯೋಧರು ಸತ್ರು ಇನ್ನು ಅವರು ಫ್ಯಾಮಿಲಿಗೆ ಏನೇನೋ ದೊರಕಬೇಕೋ ಅದು ದೊರಕಿಲ್ಲ, ಫೆಸಿಲಿಟಿ ಇಲ್ಲ. ಅದಕ್ಕೆಲ್ಲ ಹೋರಾಡಿ ಇದಕ್ಕೊಂದೇ ಅಲ್ಲ, ಇದಕ್ಕೂ ಖುಷಿ ಎಂಟರ್ಟೈನ್ಮೆಂಟ್ ಇರಬೇಕು ಇಲ್ಲ ಅಂತಲ್ಲ, ಇದಕ್ಕೂ ಸಪೋರ್ಟ್ ಮಾಡ್ದಂಗೆ ಅದಕ್ಕೂ ಸಪೋರ್ಟ್ ಮಾಡಿದರೆ ಒಂದು ಫ್ಯಾಮಿಲಿಯ ಜೀವನ. ಇವಾಗ ಒಂದು ಮಗ ಸತ್ತಿದ್ದಾನಂದರೆ ತಂದೆ ತಾಯಿ ಸಫರ್ ಮಾಡ್ತಾರೆ, ಅಕ್ಕ ತಂಗಿ ಅಣ್ಣ ತಮ್ಮ, ಆಮೇಲೆ ಅವ್ರು ಮದುವೆ ಆಗಿರ್ತಾರಲ್ಲ ಹೆಂಡತಿ ಮಕ್ಕಳು, ಅವ್ರ ತಂದೆ ತಾಯಿ ನಾನು ಅಳಿಯ ಹೋದ ಅಂತ ಎಷ್ಟು ಜನ ಸಫರ್ ಮಾಡ್ತಾರೆ. ಇವಾಗ ಈ ಒಂದು ಕುಟುಂಬ ಖುಷಿ ಪಡೋದಕ್ಕೂ ಅಷ್ಟು ಜನ ಸಫರ್ ಮಾಡೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತಲ್ಲ. ನಾನು ನೋಡ್ದಂಗೆ ಎಷ್ಟೋ ಕುಟುಂಬಗಳು ಫೆಸಿಲಿಟಿ ಇಲ್ಲದೆ ರೂಮರ್ ಮಾಡ್ದಂಗೆ ಅಲ್ಲಲ್ಲೇ ಮುಚ್ಚಾಕಿ, ಅಲ್ಲಲ್ಲೇ ಏನಾದರೂ ಕೊಲೆಗಳು ಈ ಥರ ಆಗಿರ್ತಾವಲ್ಲ, ಅಲ್ಲಲ್ಲೇ ಮುಚ್ಚಾಕ್ತಾರಲ್ಲ, ಅದಕ್ಕೆ ಯಾರು 1-2 ದಿನ ರೂಮರ್ ಮಾಡ್ತಾರೆ, ಆಮೇಲೆ ಬಿಟ್ಟೇ ಬಿಡ್ತಾರೆ. ಆ ಥರ ಮಾಡೋದಲ್ಲ. ಇವಾಗ ಇವನಿಗೆ ಫುಲ್ಲು ಖುಷಿ ಆಗೋಷ್ಟು, ಇವನಿಗೆ ಗೆದ್ದು ಬರೋಷ್ಟು ನಾವೇನು ಮಾಡಿರ್ತೀವೋ, ಅಂದರೆ ರೂಮರ್ ಮಾಡಿರ್ತೀವೋ, ಅಭಿನಂದನೆ ಮತ್ತು ಮೆರವಣಿಗೆ ಆ ಥರ ಎಲ್ಲ ಅದನ್ನೇ ಇವ್ರು ಸತ್ತಾಗ ಇವ್ರಿಗೆ ಅನ್ಯಾಯ ಆದಾಗ ಪ್ರಚಾರ ಮಾಡಿ ಪಾಂಪ್ಲೆಟ್ ಮಾಡಿ ಅವನಿಗೆ ಅಷ್ಟೊಂದು ಹೂವು ಸುರಿದು ಅಷ್ಟೊಂದು ಮಾಲೆಗಳಾಕಿ ಖುಷಿ ಪಟ್ರಲ್ಲ, ಅದನ್ನೇ ಅವ್ರಿಗೂ ಏನು ನಾವು ಪಾಂಪ್ಲೆಟ್ ಎಲ್ಲ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಅಂದರೆ ಸ್ಪ್ರೆಡ್ ಮಾಡಿ ಅವ್ರಿಗೂ ಒಂದು ನ್ಯಾಯ ಅಂತ ಸಿಗುತ್ತಲ್ವಾ. ಇವಾಗ ಸೌಜನ್ಯ ವಿಷಯ ತಗೋಬೋದು, ಎಷ್ಟು ವರ್ಷಗಳಾಯಿತು ಅವ್ರಿಗೀಗ ಅನ್ಯಾಯ ಆಗಿ. ಸ್ಟಾರ್ಟಿಂಗ್ ಅಷ್ಟೇ ಮಾತಾಡ್ತಾರೆ ಜನ, ಆಮೇಲೆ ಅದನ್ನ ಮರ್ತೇ ಹೋಗ್ಬಿಡ್ತಾರೆ. ಯಾವಾಗ ಸ್ವಲ್ಪ ಯಾರಾದರೂ ಪುಷಪ್ ಮಾಡಿದಾಗ ಪುಷಪ್ ಆಯಿತು, ಆಮೇಲೆ ಬಿಟ್ವಿ ತಿರ್ಗ. ಆ ಥರ ಯಾವುದೇ ಆಗಲಿ ನ್ಯಾಯ ಸಿಗೋವರೆಗೂ ಎಲ್ಲರೂ ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನ ನಡೆಸ್ಕೊತ ಹೋಗ್ಬೇಕು. ನಾನು ಅಂದರೆ ಸೌಜನ್ಯದ ಒಂದು ಎಕ್ಸಾಂಪಲ್ ತೊಗೊಂಡಿದ್ದಷ್ಟೇ. ತುಂಬ ಜನಕ್ಕೆ ಆ ಥರ ಅನ್ಯಾಯ ಆಗಿದೆ, ತುಂಬ ಜನಕ್ಕೆ ಮೋಸ ದೌರ್ಜನ್ಯ ಎಲ್ಲ ಆಗಿದೆ. ಅದಕ್ಕೆ ಸಪೋರ್ಟ್ ಮಾಡಿ. ಇದಕ್ಕೆ ಹೆಂಗೆ ಮಾಡ್ತೀರಾ? ಯಾವಾಗಲೂ ನಮಗೆ ಎಂಟರ್ಟೈನ್ಮೆಂಟ್ ಯಾವಾಗಲೂ ಫಿಲಮೇ ಒಂದು ಇದಲ್ಲ ಅಲ್ವಾ, ಖುಷಿನೇ ಯಾವಾಗಲೂ ಇರಲ್ಲಲ್ವಾ. ನಮ್ಮ ಜೀವನನೇ ಬೇರೆ ಇರುತ್ತೆ. ಏನು 1 ಅವರ್ 3 ಅವರು ಟಿ ವಿ ನೋಡೋದೇನಕ್ಕೆ, ನಮಗೆ ದಣದು ಆಯಾಸ ಆಗಿರುತ್ತೆ, ಒಂದು ಎಂಟರ್ಟೈನ್ ಬೇಕು. ಅದನ್ನೇ ಜೀವನ ಪೂರ್ತಿ ಎಂಟರ್ಟೈನ್ ಥರ ಯಾರೂ ತಗೊಳಲ್ಲಲ್ವಾ. ಆದ್ದರಿಂದ ಹೇಳ್ತಾ ಇರೋದು, ಇದಕ್ಕೂ ಸಪೋರ್ಟ್ ಮಾಡ್ದಂಗೆ ಅದಕ್ಕೂ ಸಪೋರ್ಟ್ ಮಾಡಬೇಕು. ಇವಾಗ ಇವ್ನಿಗೆ ಎಷ್ಟು ಅಂದರೆ ಗಿಲ್ಲಿಗೆ ಅವ್ರಿಗೆ ಎಷ್ಟು ಸಪೋರ್ಟ್ ಮಾಡಿದ್ರೆ ಬೇರೆಯದಕ್ಕೂ ಅಷ್ಟೇ ಸಪೋರ್ಟ್ ಮಾಡಿದರೆ ಒಳ್ಳೆಯದು ಅನಿಸುತ್ತೆ. ಯಾಕಂದರೆ ತುಂಬ ಜನಕ್ಕೆ ಎಷ್ಟೋ ಫ್ಯಾಮಿಲಿಗೆ ಎಷ್ಟೋ ಒಂದು ಕುಟುಂಬಕ್ಕೆ ಎಷ್ಟೊಂದು ಅನ್ಯಾಯ ಆಗಿರುತ್ತೆ. ತಿರ್ಗಿ ಕಾಲಿಲ್ಲದೆ ಇರೋರು, ಕೈ ಇಲ್ಲದೆ ಇರೋರು ಓಡಿ ಅಥವಾ ಸ್ಪರ್ಧೆಯಲ್ಲಿ ಗೆದ್ದು ಕಪ್ ತಗೊಬಂದ್ರೂ ಏನೂ ರೂಮರ್ ಮಾಡಿರಲ್ಲ. ಅವ್ರಿಗೆ ಅಂಕಣದಲ್ಲಿ ಏನಂತೀರ ಈ ಸ್ಟೇಟಲ್ಲಿ ಕುತ್ಕೊಂಡು ಒಂದು ಚಪ್ಪಾಳೆ ತಟ್ಟೋರ್ಗೂ ಒಬ್ಬರು ಇರಲ್ಲ. ಅಂದರೆ ಚಪ್ಪಾಳೆ ತಟ್ಟೋಕ್ಕೆ ಒಬ್ಬರು ಇರಲ್ಲ.
ಅಂಥದ್ರಲ್ಲಿ ಇಂಥದಕ್ಕೆಲ್ಲ ಎಷ್ಟು ಆಸಕ್ತಿ ತೋರಿಸ್ತೀರಾ ಹಾಗೆ ಅದಕ್ಕೂ ತೋರಿಸ್ತೀರಿ ಅಂತಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ನಾನು ಗಿಲ್ಲಿಗೆ ಸಪೋರ್ಟ್ ಮಾಡಿದ್ರಿ ಅಂತಂದ ಏನು ಇದು ಮಾಡ್ತಾ ಇಲ್ಲ, ಅದೇ ಥರ ಬೇರೆದಕ್ಕೂ ಮಾಡಬೇಕು. ಎಂಟರ್ಟೈನ್ಮೆಂಟ್ ಎಷ್ಟು ಬೇಕೋ ನಮ್ಮ ಜೀವನದಲ್ಲಿ, ನಮ್ಮ ಜೀವನವೂ ಅಷ್ಟೇ ಇರುತ್ತಲ್ವ, ಅದಕ್ಕೂ ಸಪೋರ್ಟ್ ಮಾಡಬೇಕು ಅಂತಂದು ಹೇಳಿದ್ದಷ್ಟೇ. ಇದರಿಂದ ಯಾರಿಗಾದ್ರೂ ಬೇಜಾರಾಗಿದ್ದರೆ ಸಾರಿ. ಹಂಗೆ ಹೊಸ್ದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಅಂತಂದು ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್ ಅಂತಂದು ಹೇಳ್ತಾ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಾಳೆ ಒಳ್ಳೆ ವ್ಲಾಗ್ ಮುಖಾಂತರ ನಿಮ್ಮ ಮುಂದೆ ಸಿಗ್ತೀನಿ ಅಂತಂದು ಹೇಳ್ತಾ ಬಾಯ್.